ನಾನಿವತ್ತು ಸುಶಿ ವ್ಲಾಗ್ ಮಾಡ್ತಾ ಇದೀನಿ. ಇವತ್ತು ನಮ್ಮಪ್ಪ ಚಾಪ್ಸ್ಟಿಕ್ ಅಲ್ಲಿ ತಿಂತಾರೆ. ನಂಗೆ ಹೇಳ್ಕೊಳಕ್ ಗೊತ್ತಿಲ್ಲ, ನಮ್ಮಪ್ಪ ನಂಗೆ ಹೇಳ್ಕೊಳಕ್ ಗೊತ್ತಿಲ್ಲ. ಎಳ್ಳಿದೆ, 2 ತರ ಎಳ್ಳಿದೆ, ಒಂದು ವೈಟ್ ಮತ್ತೆ ಬ್ಲಾಕ್, ಎರಡು ಪ್ರಾಬ್ಲಿ ಇದನ್ನೇ ಯೂಸ್ ಮಾಡ್ತೀನಿ. ನಾನು ಮಾಡ್ತೀನಿ ಅಂತ ಎದ್ರ ಮೇಲೆ ಕೆಲಸ ಮಾಡ್ತಿರ್ತೀನಿ. ಇದು ನೋಡಿ, ಯಶು ಬೆಳಗ್ಗೆ ABC ಜ್ಯೂಸ್ ಅಂತ ಕುಡಿತಾಳೆ. ಇದನ್ನ ಅದಕ್ಕೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು 5 ತರ ಮಾಡಿಟ್ಕೊಂಡ್ಬಿಟ್ಟಿದ್ದಾಳೆ. ಉಪ್ಪು, ಖಾರ ಪುಡಿ ಮತ್ತೆ ತುಪ್ಪ. ಕಚ್ಚಕ್ ಅಂತ ಕಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸುಶಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸುಶಿ ಇನ್ನೇನು ಐಟಮ್ಸ್ ಇದೆಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಲಾಸ್ಟ್ ಟೈಮ್ ವೀಡಿಯೋ ಮಾಡ್ಬೇಕು ನಮ್ಮಪ್ಪ ಇರಲಿಲ್ಲ. ಇವತ್ತು ಬರೀ ನಮ್ಮಪ್ಪ ಒಬ್ಬರೇ ಇರೋದಾಗ ನಮ್ಮ ಅಪ್ಪನ ಇಟ್ಕೊಂಡಿದ್ದೀನಿ ವೀಡಿಯೋಗೆ ಅಂತ ಹೇಳ್ಬಿಟ್ಟು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ನಾನು ಮಾಡೋಂಥ ಸುಶಿನ ತಿನ್ನಾಗ ಯಾರಾದ್ರೊಬ್ರು ಬೇಕಲ್ವಾ, ಅದ್ರ ಬಗ್ಗೆ ರಿವ್ಯೂ ಕೊಡೋದಕ್ಕೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ ಅಂತ. ಸೊ ಹಾಗಾಗಿ ನಾನು ನಮ್ಮಪ್ಪ ಸೇರ್ಕೊಂಡು ಇವತ್ತು ಕುಕ್ಕಿಂಗ್ ಮಾಡಿ ಸುಶಿನ ತಿಂತಾ ಇದ್ದೀವಿ. ಸೊ ನಮ್ಮ ಜೊತೆ ನೀವು ಕೂಡ ಸುಶಿನ ಎಂಜಾಯ್ ಮಾಡೋರಂತೆ. ಇವಾಗ ಐಟಮ್ಸ್ ತೋರಿಸ್ತೀನಿ ಏನೇನು ಬೇಕು ಸುಶಿಗೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಇದೊಂದು ನೂರಿ ಅಂತ ಏನೋ ಇದೆ, ಇದು 10 ಶೀಟ್ಸ್ ಬಂದಿದೆ. ಇದರಲ್ಲಿ ಸಕ್ಕ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ ಗೈಸ್ ಈ ಐಟಮ್ಸ್ಗಳಿಗೆ. ನಮ್ಮ ಫುಡ್ ಏನಿದೆ ಅದೇ ತುಂಬ ಈಸಿ ಆ್ಯಂಡ್ ತುಂಬ ಕಮ್ಮಿ ದುಡ್ಡಿಗೆ ಬಂದ್ಬಿಟ್ಟಿದ್ದೆಲ್ಲ ಸಕ್ಕತ್ ಎಕ್ಸ್ಪೆನ್ಸಿವ್. ಆ್ಯಂಡ್ ಇದೊಂದು ಟೆಂಪೋರಾ ಫ್ಲೋರ್ ಅಂತ ಹೇಳ್ಬಿಟ್ಟು ಇದು 250 ರುಪೀಸು. ಇದಕ್ಕೂ ಒಂದಷ್ಟು ಇದು ಆಸ್ಪರಾಗಸ್ ಅಂತ, ಇದು ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಸುಶಿಲೇ ಆಸ್ಪರಾಗಸ್ ಸುಶಿ ಅಂದ್ರೆ ನನ್ನ ಫೇವ್ರೇಟು. ಇದಕ್ಕೂ ಒಂದು ಟೋಟಲಿ 100 ರೂಪಾಯಿನೂ ಆಗಿದೆ ಗೈಸ್ ಇದಕ್ಕೆ. ಇಷ್ಟಕ್ಕೆ 200 ಗ್ರಾಮ್ಸ್ ಏನೋ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ಅವಕ್ಯಾಡೋ ಬೇಕು ಮತ್ತು ಸುಶಿ ರೈಸ್. ಸುಶಿಗೆ ರೈಸ್ ಸಪ್ರೇಟಾಗಿ ಬೇರೆ ಬರ್ತಿದ್ದು, ಸ್ಟಿಕ್ಕಿ ರೈಸ್ ಥರ ಅಂತಲೂ ಬರುತ್ತೆ. ಸೊ ಅದನ್ನು ತೊಗೊಂಡಿರೋದು. ಅದು ಬಿಟ್ಟರೆ ಇದು ಸೋಯಾ ಸಾಸ್ ಹಾಕೊಳ್ಳೋಕ್ಕೆ ಕ್ಯೂಟಾಗಿ ಗೊಂಬೆಗಳನ್ನ ಕೊಟ್ಟಿದ್ದಾನೆ ನೋಡಿ, ಆ ಗೊಂಬೆಗಳನ್ನ ಇಟ್ಕೊಂಡಿದ್ದೀವಿ. ಸೊ ಆ ಥರ ಟೋಟಲಿ 4 ಇದೆ ಬೌಲ್ಸು. ಅದಾದಮೇಲೆ ನಮ್ಮ ಫೇವ್ರೆಟ್ ಪಾರ್ಟ್ ಏನಪ್ಪ ಅಂತಂದರೆ ಚಾಪ್ಸ್ಟಿಕ್. ಸೊ ಇದು ಇವತ್ತು ನಮ್ಮಪ್ಪ ಚಾಪ್ಸ್ಟಿಕಲ್ಲಿ ತಿಂತಾರೆ. ನನಗೆ ಹೇಳ್ಕೊಳಕ್ಕೆ ಬರ್ತಿಲ್ಲ, ನಮ್ಮಪ್ಪ ನಂಗೆ ಹಿಡ್ಕೊಳಕ್ಕೆ ಗೊತ್ತಿಲ್ಲ. ಆದಮೇಲೆ ಪೂರ ಇದೆಲ್ಲ ಫುಲ್ ಸೆಟ್ ಗೈಸ್. ಇದು ಸುಶಿನ ಹಿಂಗೆ ರೋಲ್ ಮಾಡುವಂಥ ಮ್ಯಾಟು, 2 ಮ್ಯಾಟ್ ಇದೆ. ಸೊ ಈ ಮ್ಯಾಟ್ ಮೇಲೆ ಮಾಡುವಂಥದ್ದು. ಇದೆಲ್ಲ ಏನೋ ಕೊಟ್ಟಿದಾರೋ ಗೊತ್ತಿಲ್ಲ, ಮೇ ಬಿ ಅನ್ನ ಹಾಕೊಳಕ್ಕೆ ಆ ಥರಕ್ಕೆ ಏನಾರು ಇರ್ಬೋದು. ಇದು ಏನೋ ಕಟ್ ಮಾಡೋಕ್ಕೆಲ್ಲ ಏನೇನೋ ಇದೆ, ನನಗಂತೂ ಗೊತ್ತಿಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತ. ನಿಮಗಾರು ಗೊತ್ತಾಗುತ್ತೆ ನೋಡೋಣ. ಆ್ಯಂಡ್ ಚಾಕು ಇದೆ, ಮತ್ತು ಇದು ಅಗೇನ್ ಮಿಕ್ಸ್ ಮಾಡುವಂಥ ಏನೋ ಇದು ಏನು ಅಂತ ಗೊತ್ತಿಲ್ಲ. ಎಳ್ಳಿದೆ, 2 ತರ ಎಳ್ಳಿದೆ, ಒಂದು ವೈಟ್ ಮತ್ತು ಬ್ಲ್ಯಾಕ್, ಎರಡು ಪ್ರಾಬ್ಲಿ ಇದನ್ನೇ ಯೂಸ್ ಮಾಡ್ತೀನಿ. ಇಷ್ಟೊಂದು ವೈಟ್ ಯೂಸ್ ಇಲ್ಲ. ಆ್ಯಂಡ್ ಸೋಯಾ ಸಾಸ್ ಬೇಕು ಗೈಸ್. ಸೋಯಾ ಸಾಸ್ಗೆ ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ಲಾಸ್ಟಲ್ಲಿ. ತುಂಬ ತಡ ಮಾಡೋದು ಬೇಡ. ಅಪ್ಪಾಜಿ ರೆಡಿನಾ ಸುಶಿ ಮಾಡೋಕ್ಕೆ ತಿನ್ನೋಕ್ಕೆ? ನಾನು ಸುಶಿ ಮಾಡ ಅಂದ್ಬಿಟ್ಟು ಸುಮ್ಮನೆ ನಿಂತಿದ್ದೀನಿ. ನಮ್ಮಪ್ಪ ನೋಡಿ ಆಲ್ರೆಡಿ ಎಲ್ಲ ಅನ್ಬಾಕ್ಸಿಂಗ್ ಮಾಡ್ತವ್ರೆ ಆಸ್ಪರಾಗಸ್ನೆಲ್ಲ. ಮೆಚ್ಚಬೇಕು ನಮ್ಮಪ್ಪನ ಎಫರ್ಟ್ಸ್ನ. ನಾನು ಯಾವಾಗಲೂ ಹಿಂಗೆ ನಾನು ಮಾಡ್ತೀನಿ ಅಂತ ಎದುರುಗಡೆ ಕೆಲಸ ಮಾಡ್ತಿರ್ತೀನಿ. ನಾನು ಬರೀ ವಿಡಿಯೋ ಅಷ್ಟೇ ಮಾಡಿರ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸುಶಿ ನಾನು ಹೊಟ್ಟೆ ತುಂಬ ತಗೊಂಡು ತಿನ್ನೋಕ್ಕಾಗತ್ತಾ? ಏನಪ್ಪಾಜಿ? ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ ಎಷ್ಟು ಹಾಕೋದು ಅಂತ. ಗೈಸ್ ನನಗಂತೂ ಗೊತ್ತಾಗ್ತಿಲ್ಲ ಎಷ್ಟು ರೈಸ್ ಹಾಕ್ಬೇಕು ಅಂತ. ಇವಾಗ ಹೊಟ್ಟೆ ತುಂಬ ಥರ ತಿನ್ನೋದು ಅಥವಾ ಬರೀ ಟೇಸ್ಟಿಗೆ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಇಷ್ಟರಲ್ಲಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ನಮ್ಮಪ್ಪ ಇಷ್ಟರಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತವ್ರೆ. ಇವಾಗ ಹೆಂಗೆ ತೊಳೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮೇ ಬಿ ಇದನ್ನು ಗೂಗಲ್ ಮಾಡೋಣ. ಮತ್ತೆ 10 ಸಲ ಸರ್ಚ್ ಮಾಡೋದು ಹೆಂಗೆ ಮಾಡೋ ಸುಶಿ ಅಂತ ಹೇಳ್ಬಿಟ್ಟು. ಗೈಸ್ ನಾನು ಇದನ್ನು ಮಾಡ್ತಂಕ ಹೊಟ್ಟಿಸ್ಕೊಂಡಿರೋಕ್ಕಾಗಲ್ಲ. ಹಾಗಾಗಿ ನಮ್ಮ ಅಪ್ಪಂಗೋಸ್ಕರ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದು. ನಾನು ತಿಂತಾಯಿದ್ದೀನಿ, ನಮ್ಮ ಅಪ್ಪನೂ ತಿಂತಾ ಇದ್ದಾರೆ. ಸೊ ಇವಾಗ 1 ಪಾವಷ್ಟು ಅಕ್ಕಿನ ಇದರಲ್ಲಿ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅದನ್ನು ಒಂದು 2-3 ಸಲ ತೊಳೆದ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ತಿನ್ನೋದಲ್ಲ, ನಾಲ್ಗೆ ತಿರುಗ್ತಾ ಇಲ್ಲ. ಆಮೇಲೆ ಇನ್ನು ಏನಂತಾರೆ, ಏನಾದರೂ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸೋಣ. ಇದು ತಣ್ಣೀರಿಗೆಲ್ಲ ಹಾಕ್ಬಿಟ್ಟು ಮತ್ತೆ ತಣ್ಣಗೆ ಮಾಡಬೇಕಂತೆ. ಬಿಸಿದಲ್ಲಿ ಕಾಯಿಸಿದಲ್ದೇ ಮತ್ತೆ ತಣ್ಣೀರಿಗೇನೋ ಹಾಕ್ಬೇಕಂತೆ. ವಿಯರ್ಡ್ ಗೈಸ್ ಇವ್ರದೆಲ್ಲ ತುಂಬ ವಿಯರ್ಡ್ ಇದೆ. ಇದು ಆಸ್ಪರಾಗಸ್ ಕೂಡ ಹಂಗೇನೋ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದೆ. ಅದು ಆಮೇಲೆ ಹೇಳ್ತೀನಿ ನಿಮಗೆ. ಫಸ್ಟ್ ಇದನ್ನು ತೊಳೆಯೋಣ ನೀಟಾಗಿ. ತೊಳೆದ್ಬಿಟ್ಟು ಅಕ್ಕಿನ ಆಲ್ಮೋಸ್ಟ್ 4-5 ಸಲ ತೊಳೆದಾಯಿತು. ಇವಾಗ ಡೈರೆಕ್ಟ್ ಕುಕ್ಕರ್ಗೆ ಹಾಕಿ ಬೇಯಿಸೋದೇನೆ. ನೀರು ಎಷ್ಟು ಹಾಕೋದು ಅಂತ ಆಮೇಲೆ ಗೊತ್ತಾಗುತ್ತೆ. ನಾವು ನಾರ್ಮಲ್ ನಮ್ಮ ಅನ್ನಕ್ಕೆ ಹೆಂಗೆ ಹಾಕ್ತೀವಿ ನೀರನ್ನ ಹಂಗೆ ಹಾಕಿದ್ವಿ. ಜಾಸ್ತಿ ರಿಸರ್ಚ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಇವತ್ತು. ಆಗಿದಾಗಲೇ ಗೈಸ್ ನೋಡೋಣ. ತಿನ್ನೋದು ನಾನೇ ಅಲ್ವಾ, ಒಂದಿನ ಏನಾಗಲ್ಲ. ನೋಡಿ ನಮ್ಮ ಮನೆ ಇನ್ನೂ ಗ್ಯಾಸ್ದು ನಾಬ್ ರೆಡಿ ಮಾಡಿಸಿಲ್ಲ, ಅದರಲ್ಲೇ ಓಡಾಡ್ತಾ ಇದ್ದೀವಿ. ಪರವಾಗಿಲ್ಲ ಕಣವ, ಈ ಮನೇಲಿ ನಾನು ಲೆಕ್ಕಕ್ಕಿಲ್ದೋ ತಾನೆ. ಅನ್ನಕ್ಕೆ ಇಟ್ಟಿದ್ದೀವಿ, ಅನ್ನ ಕೂಗ್ಲಿ. 1-3 ಸಲ ಕೂಗ್ಲಪ್ಪಾಜಿ. ಹೊಸ ಚಾಕು ಅನ್ಬಾಕ್ಸಿಂಗ್ ಆಗ್ತದೆ ನೋಡಿ ಹೆಂಗಿದೆ ಚಾಕು. ನಮ್ಮ ಕ್ಯಾಮ್ರಾಮನ್ ಹೇಳ್ತಿದ್ರು ಬೇಕಾದ್ರೆ ಇವತ್ತು ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ, ಚಾಕುಲೇನು ಮಾಡಬೇಡಿ ಅಂತ ಹೇಳ್ಬಿಟ್ಟು. ಅಪ್ಪ ಅದು ಚಾಕುನೇ ಸರಿ ಇಲ್ಲ ಗೈಸಿದು. ಹೊಸ ಚಾಕು ಸಾಲದಕ್ಕೆ
ಚೂರೇ ಚೂರು ಉಲ್ಟಾ ಕಟ್ ಮಾಡ್ತಾವ್ರೆ. ಯಾಕೆ ಇನ್ನೇನು ಮಾಡಬೇಕು? ಇದನ್ನು ಕಟ್ ಮಾಡಬೇಕು. ಇದು ತೊಳಿಬೇಕಾ? ಇದು ಹೆಂಗೆ ಕಟ್ ಮಾಡೋದು ಫಸ್ಟ್ ಆಫ್ ಆಲು? ಏನೋ ಒಂದು ಮಾಡ್ತೀನಿ ಇವತ್ತು ನಾನು. ಫೋಟೋಲ್ಲಿ ಏನು ಸಾರಿ ವೀಡಿಯೋಲಿ ಏನು ಚೆನ್ನಾಗಿ ಕಟ್ ಮಾಡೋದು ಗೊತ್ತಾ? ನಂಗೆ ಹೆಂಗೆ ಕಟ್ ಮಾಡ್ಬೇಕು ಏನು ಅಂತ ಗೊತ್ತಾಗ್ತಾಯಿಲ್ಲ. ಇವಾಗ ಸಿಪ್ಪೆ ಬೇರೆ ಇದೆ ಮೇಲ್ಗಡೆದು. ಈಗ ಸುಲಿದ್ರೆ ಬಂದ್ಬಿಡುತ್ತೆ. ಓ ಸುಲಿದ್ರೆ ಬಂದ್ಬಿಡುತ್ತೆ. ಬರುತ್ತೆ. ಓಕೆ, ಮುರಿದೋಗಲ್ಲ ಇದು? ಮುರಿದ್ರೆ ಮುರಿಯುತ್ತೆ, ಇಲ್ಲ ಹಂಗೆ ಬರುತ್ತೆ. ಗೈಸ್ ಇದನ್ನ ಹಂಗೆ ಇಡೋಣ ಸದ್ಯಕ್ಕೆ. ಇವಾಗ ಅರ್ಧ ಕಟ್ ಮಾಡಿದ್ದೀವಿ, ಇದರಲ್ಲೇ ಕೆಲಸ ಆಗುತ್ತೆ ಅಂತ ಅನ್ಸುತ್ತೆ. ಆಗಲಿಲ್ಲ ಅಂದ್ರೆ ಆಮೇಲೆ ಮತ್ತೆ ಯೂಸ್ ತೊಗೊಳ್ಳೋಣ. ಈ ಕಡ್ಡಿಗಳೇನಿದೆ ಇದನ್ನು ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಸಾಕು ಬಿಡು, ಸಾಕು ನೀರು ಅಲ್ಲ ಒಳಗದು ಮುಚ್ಚೋಗ್ಬೇಕಲ್ಲ. ಮುಚ್ಚಿ ಸಾಕು ಅದೇನೆ. ಗೈಸ್ ಇವಾಗ ಇದನ್ನ ಪ್ರಾಪರಾಗಿ ಬೇಯಿಸ್ಬೇಕು, ಅಂದರೆ ಬಾಯ್ಲ್ ಮಾಡಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ. ಬಾಯ್ಲ್ ಆದ್ಮೇಲೆ ಮತ್ತೆ ಎಣ್ಣೆ ಫ್ರೈ ಮಾಡೋದಿದೆ. ಈ ಆಸ್ಪರಾಗಸ್ ತುಂಬ ಕಷ್ಟ. ಇವತ್ತು ಗೊತ್ತಾಗ್ತಿದೆ ಎಲ್ಲರೂ ಯಾಕೆ ನಾರ್ಮಲ್ ತರಕಾರಿ ಸುಶಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ವೆರಿ ಡಿಫಿಕಲ್ಟ್ ಗೈಸ್, ಬಟ್ ಅಷ್ಟೇ ಟೇಸ್ಟ್ ಇರುತ್ತೆ ಅಟ್ ದ ಎಂಡ್ ಆಫ್ ದ ಡೇ. ಇದು ಬಿಸಿ ಆಗಿದೆ, ಇವಾಗ ಇದನ್ನು ನೀರಿಂದ ತೆಗಿಯೋಣ. ಓಕೆ, ಸೊ ಇವಾಗ ಇದನ್ನು ಒಂದು ಬಾಣಲಿಯಿಂದ ತೊಗೊಂಡು ಇನ್ನೊಂದು ಬಾಣಲಿ ಹಾಕಬೇಕು. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ತಣ್ಣಗೆ ಮಾಡೋದಕ್ಕೆ. ಸೊ ಇಲ್ಲಿ ನೀರೇನಿದೆ ಇದಕ್ಕೆ ಐಸ್ ಹಾಕ್ಬಿಟ್ಟು ಇದನ್ನು ಅದ್ರಲ್ಲಿ ಹಾಕ್ಬಿಡೋಣ. ಗೈಸ್ ಇದು ನೋಡಿ, ಯಶು ಬೆಳಗ್ಗೆ ABC ಜ್ಯೂಸ್ ಅಂತ ಕುಡಿತಾಳೆ. ಇದನ್ನ ಅದಕ್ಕೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಐಸ್ ಥರ ಮಾಡಿಟ್ಕೊಂಡ್ಬಿಟ್ಟಿದ್ದಾಳೆ. ನಾನು ಐಸ್ ನೋಡೋಕೆ ಬಂದ್ರೆ ನೋಡಿ ಏನೋ ಸಿಗ್ತಾ ಇದೆ. ಓಕೆ, ಸೊ ಇದ್ರಲ್ಲಿ ಐಸ್ ಇದೆ. ಅದು ಕೋಲ್ಡ್ ಆದಮೇಲೆ ಅದನ್ನು ನಾವು ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಅದಕ್ಕಿಂತ ಮುಂಚೆ ಅದು ಈ ಟೆಂಪೋರಾ ಫ್ಲೋರ್ ಇದೆಲ್ಲ, ಸೊ ಇದನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ನೋಡೋಣ. ಬಿಕಾಸ್ ಅವ್ರ ವೀಡಿಯೋಲೆಲ್ಲ ಹೇಳ್ತಾರೆ ಗೈಸ್, ಎಲ್ಲ ಪೂರ ಹೇಳೋದಿಲ್ಲ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಬರೀ ಅರ್ಧ ಬರ್ಧ ಶೋ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಬಿಡ್ತಾರೆ. ಸೊ ಇವಾಗ ನಾವು ಅನ್ಫಿಲ್ಟರ್ಡ್ ಪಾರ್ಟ್ನ ಕೂಡ ತೋರಿಸ್ತೀವಿ ವೀಡಿಯೋಲಿ ನೋಡಿ. ವೈಟ್ ಮಿಕ್ಸ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನೀರು ತೊಗೋತಾ ಇದ್ದೀನಿ. ನನ್ನ ಪ್ರಕಾರ ಇಷ್ಟು ನೀರು ಸಾಕು ಇಟ್ಟು ಮಿಕ್ಸ್ ಮಾಡ್ಕೊಳಕ್ಕೆ. ಏನಂತೀರಾ ಜನರೇ? ಯಾಕೆ ಜನರೇ? ಅಪ್ಪಾಜಿ ಉಪ್ಪು ಬೇಕು, ಉಪ್ಪು ತಗೋ ಬರ್ತೀರಾ? ವಾ ಕೈಗೆಲ್ಲ ಅಂಟ್ಕತೈತಿ. ಏನಪ್ಪಾಜಿ? ಉಪ್ಪು, ಖಾರ ಪುಡಿ, ತುಪ್ಪ, ಎಣ್ಣೆ. ನಮ್ಮ ಅಮ್ಮನ ಒಂದ್ಸಲ ಫೋನ್ ಮಾಡಿ ಕೇಳಲ್ಲ ಬೋಣ ಮಾಡಕ್ಕೆ ಹೋಗ್ತಾರೆ ಅಂತ. ಖಾರ ಪುಡಿ. ಸೊ ಗೈಸ್ ನಮ್ಮಮ್ಮ ಬಜ್ಜಿ ಬೋಂಡ ಮಾಡ್ಬೇಕಾದ್ರೆ ಒಂದು ಕೆಲಸ ಮಾಡ್ತಾರೆ, ಏನು ಅಂತ ತೋರಿಸ್ತೀನಿ. ನಮ್ಮಮ್ಮ ಹಿಂಗಾದ್ಮೇಲೆ ಹಿಂಗೆ ಬಳಿತಾರೆ ಗೈಸ್. ನಮ್ಮಪ್ಪ ಹೇಳಿದ್ರು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು. ಸ್ವಲ್ಪ ಬೇಯಿಸ್ಬೇಕಿತ್ತು, ಸರಿಯಾಗಿ ಬೆಂದ್ಬಿಟ್ಟಿದೆ. ಮಾಡಿ ಫಸ್ಟ್ ತಿನ್ಬೇಕು ನಾವೀಗ. ಅಪ್ಪಾಜಿ ಎಣ್ಣೆ, ಅಪ್ಪವು ಎಣ್ಣೆ ಕೊಡಪ್ಪು ಬಂದದ್ದು. ಫುಲ್ ವರ್ಸಿಟೀನಿ, ಫುಲ್ ರೈಸ್ ಮಾಡಿದ್ದೀನಲ್ಲ, ಏನೋ ಅಂಟ್ಕೊಂಡಿದ್ದು ಕೇಳಿಕೆ ಗೊತ್ತಿಲ್ಲ. ಅದೆಲ್ಲ ಬೇಕು. ಪ್ಲೇಟಿಗೆ ಈ ಥರ ಸ್ಪ್ರೆಡ್ ಮಾಡ್ಕೋತಾರೆ ಹಿಟ್ಟನ್ನು. ಸೊ ಈ ಹಿಟ್ಟು ಮೇಲೆ ರೋಲ್ ಮಾಡಿ ಆಸ್ಪರಾಗಸ್ನ, ಆಮೇಲೆ ಈ ಹಿಟ್ಟಲ್ಲಿ ಹಿಂಗೆ ಎಜ್ಜಿ ಆಮೇಲೆ ಎಣ್ಣೆಗೆ ಹಾಕೋದು. ಮಿಕ್ಸ್ ಮಾಡಿಬಿಟ್ಟು ಮೆಲ್ಲ ಮೆಲ್ಲ ಮುರಿದೋಗಂಗಿಲ್ಲ ಬಜ್ಜಿ. ತಡ್ರಿ ಇದ್ರ ಜೊತೆ ಇದ್ರ ಸಮೇತ ಎತ್ಕೊಳ್ರಿ. ಇದ್ರ ಸಮೇತ ಎಣ್ಣೆಗೆ ಹಾಕೋಣ. ಹಾಕ್ತೀರಾ? ಇಲ್ಲ ಹಾಕೊಳ್ರಿ, ಇಟ್ಕೊಳ್ರಿ ಇಟ್ಕೊಂಡು ಹಾಕ್ರಿ. ನಂಗೆ ಭಯ ಆಗುತ್ತೆ ಎಣ್ಣೆ ಹತ್ರ ಗೈಸ್, ಭಯ ಆಗುತ್ತೆ. ಇಲ್ಲ ನಾವು ಸೊಂಟ ಮುರಿದ್ಬಿಟ್ಟು ಮತ್ತೆ ಹಾಕ್ಬೇಕು. ಆಯ್ತಾ? ನಾಕ್ಲಾ ಎತ್ರಿ ಬೇಗ. ಬಜ್ಜಿ ಥರನೇ ಆಯ್ತದು ಕಲರು ಅಲ್ವಾ? ಟೆಂಪೋರ ಥರ ಬಂದೇ ಇಲ್ಲ ಅದು. ಏನೋ ರಾಂಗ್ ಆಗಿ ಮಾಡಿದೀವಿ ಅನಿಸ್ತದೆ ನನಗೆ. ಖಾರ ಪುಡಿ ಜಾಸ್ತಿ, ಖಾರದ ಪುಡಿ ಹಾಕಿರೋದಕ್ಕೆ ಹಂಗೆ ಕಾಣಿಸ್ತೈತೆ ಅನ್ಸುತ್ತೆ. ಇರಲಿ, ನಮ್ಮ ಡೇಸಿ ಸ್ಟೈಲು ಸ್ವಲ್ಪ ಇರಲಿ.
ಟೆಂಪೋರ್ ಆಗತ್ತೆ ಅಂದರೆ ಒಂದು ಬಜ್ಜಿ ಆಗ್ತಾ ಇದೆ. ನಾನು ಮೆಣಸಿನ್ಕಾಯಿ ಪೌಡರ್ ಮಿಕ್ಸ್ ಮಾಡಿ ತಪ್ಪಾಯಿತು ಅಂತ ಅನಿಸುತ್ತೆ. ಬಟ್ ಆದರೂ ಯಾವಾಗಲೂ ನಮ್ಮ ಸ್ವಲ್ಪ ಡೇಸಿ ಟಚ್ ಕೊಡಬೇಕಲ್ಲ, ಹಾಗಾಗಿ ಇರಲಿ ಅಂತ ಹಾಕಿದ್ದೀನಿ. ಅದು ತೆಗೆದ್ಮೇಲೆ ಒಂಚೂರು ಹಿಂಗೆ ಉದುರಿಸ್ಬಿಟ್ಟು ಟೆಂಪೋರ ಪುಡಿ ಥರ ಮಾಡ್ಬಿಡೋಣ ಅಷ್ಟೇ. ಅದೇನು ಪುಡಿ ಥರ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಪ್ರಾಬ್ಲಿ ಅವರು ಹಿಂಗೆ ಮಾಡ್ತಾರೆ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಹೇಳ್ತಾ ಇದ್ದೆ ಏನಪ್ಪ ಅಂತ, ಇಂಡಿಯನ್ಸ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಏನು ಕ್ಯಾರಿಡ್ ಅವೇ ಆಗ್ಬಿಟ್ಟು ಏನೇನೋ ಮಾಡ್ಬಿಡ್ತೀವಿ ನೋಡಿ. ನಾನು ಬಜ್ಜಿ ಮಾಡ್ಬಿಟ್ಟೆ ಗ್ಯಾಪಲ್ಲಿ ಟೆಂಪೋರ ಪೌಡ್ರಲ್ಲಿ. ಅದು ಒಂಥರ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಕ್ಕಿ ರೈಸ್ ಥರನೇ ಇದೆ ನೋಡಿ, ಅಂಟನ್ ರೈಸ್ ಥರ ಇದೆ. ಇದನ್ನು ಇವಾಗ ಆಸ್ಪರಾಗಸ್ಗೆ ಯಾವ ಥರ ಮಾಡಿದ್ವಿ, ತಣ್ಣೀರಲ್ಲಿ ಇಟ್ಬಿಟ್ಟು, ಸೊ ಅದೇ ಥರ ರೈಸ್ನ ಕೂಡ ಹೊರಗಡೆ ಐಸು ಮತ್ತು ಇದಿಟ್ಬಿಟ್ಟು ಮಧ್ಯದಲ್ಲಿ ರೈಸ್ ಇಡಬೇಕು, ಅವಾಗ ಇದು ತಣ್ಣಗಾಗುತ್ತೆ. ಇಲ್ಲ ಒಂದು ಬೌಲಿಗೆ ಹಾಕಿಟ್ಟಿದ್ರೆ ಬೇಗ ಇದಾಗುತ್ತಾ ಅಂತ. ಹಿಂಗೆ ಇರಲ್ಲ, ಚೂರು ನೀರು ಜಾಸ್ತಿ ಆಗಿಬಿಡಿದೆ ಗೈಸ್, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ನೋಡೋಣ. ಗೈಸ್ ಈ ಸುಶಿ ನೂರಿ ಶೀಟ್ಸ್ ಏನಿದೆ 10 ಶೀಟ್ಸ್ ಇರುತ್ತೆ. 1 ಶೀಟ್ ಎತ್ಕೊಂಡು ಅದರಲ್ಲಿ ಮಾಡೋಣ. ಯಬಾ ಫಿಶ್ ಥರ ಸ್ಮೆಲ್ ಇದೆ ಇದು. ನಂಗೆ ಇವಾಗ ಅನ್ನಿಸ್ತಿದೆ ನಾವು ನಾನ್ ವೆಜ್ ಆದರೆ ಏನು ಮಾಡೋದಂತ. ಇದು ಸ್ಮೆಲ್ಲು ಫುಲ್ ಫಿಶ್ ಥರ ಬರ್ತಿತ್ತಲ್ಲ, ಹಂಗಾಗಿ ಆನ್ಲೈನ್ ಗೂಗಲ್ ಮಾಡಿದ್ವಿ. ಇದು ಸೀವೀಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ. ಇದು ಏನು ವೆಜ್ಜಾ ನಾನ್ ವೆಜ್ಜಾ ಅಂತ ಹೇಳ್ಬಿಟ್ಟು, ಸೊ ಅದು ವೆಜ್ ಅಂತ ತೋರಿಸ್ತಿದೆ. ಈವನ್ ವೀಗನ್ಸ್ ಕ್ಯಾನ್ ಈಟ್ ಅಂತ ಹೇಳ್ಬಿಟ್ಟು, ಬಟ್ ಏನೋ ಗೊತ್ತಿಲ್ಲ, ನನಗಂತೂ ತುಂಬ ಭಯ ಆಗ್ತಿದೆ ಬಿಕಾಸ್ ಫಿಶ್ ಥರ ಸ್ಮೆಲ್ ಬರ್ತಾ ಇದೆ. ಬಟ್ ನೋಡೋಣ, ಏನೂ ಮಾಡೋಂಗಿಲ್ಲ. ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಅರ್ಧ ಮಾಡ್ಕೊಳ್ಳೋಣ. ಗೈಸ್ ಈ ಆ್ಯಪಲ್ಲಿ ನಾನು ನೇಲ್ಸ್ದು ಪ್ರಮೋಷನ್ ಮಾಡ್ಕೋತೀನಿ. ದಿಸ್ ಈಸ್ ಮಲ್ಟಿಪರ್ಪಸ್ ನೇಲ್ಸ್. ಇದು ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ನಾನು ಮಾಡ್ತಿದ್ದೀನಲ್ಲ ನೋಡಿ, ಹೀಗೆಲ್ಲ ಮಾಡ್ಬೋದು. ನಮ್ಮ ಫೋಮೋ ನೇಲ್ಸ್ ಆ್ಯಂಡ್ ಲ್ಯಾಶಸ್ನ ವಿಸಿಟ್ ಮಾಡೋದು ಮರಿಬೇಡಿ. ಮಲ್ಲೇಶ್ವರಮಲ್ಲಿ ಮಂತ್ರಿ ಮಾಲಲ್ಲಿ UG ಫ್ಲೋರಲ್ಲಿದೆ, ಡಾಮಿನೋಸ್ ಆಪೋಸಿಟಲ್ಲಿ ಗೈಸ್. ಸೊ ಇವಾಗ ಸುಶಿ ರೋಲ್ ಮಾಡೋಣ, ಮಾಡ್ಬೋದು. ಆಮೇಲೆ ಬೇಕಾದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಉದ್ರಿಸ್ಕೊಂಡ್ರೆ ಆಯಿತು. ಹೇಳಲೇನು ಚೆನ್ನಾಗಿ ತಿನ್ಬೋದು. ಗೈಸ್ ನನಗಂತೂ ಈ ರೈಸ್ ಜೊತೆ ಓಡಾಡೋಕ್ಕಾಗ್ತಿಲ್ಲ, ಸಖತ್ ಸ್ಟಿಕ್ಕಿ ಇದೆ. ಅದು ನೀರು ಜಾಸ್ತಿ ಹಾಕಿನೇ ಎಷ್ಟೊಂದು ಸ್ಟಿಕ್ಕಿ ಅನಿಸ್ತಿದೆ, ನೀರು ಹಾಕಿರಲಿಲ್ಲ ಇನ್ನೂ ಸ್ಟಿಕ್ಕಿ ಅನಿಸ್ತಿತ್ತು ಗೊತ್ತಿಲ್ಲ. ಹಿಂಗೆ ಮಾಡೋಕ್ಕೆ ಬರ್ತದಕ್ಕೂ ನಾವು ಪಡ್ತಿರೋ ಪಾಡಿಗೂ ಯಾರಿಗೂ ಹೇಳ್ಬಾರ್ದು ಬಿಡಿ. ಯಾಕೆ ಹೇಳೋದು ಅಂತೀರಾ? ಅಯ್ಯೋ ನಾನಿದು ರೈಸ್ ಎರಡಕ್ಕಾಗುತ್ತೆ ಅಂದ್ಕೊಂಡಿದ್ದೆ, ಒಂದಕ್ಕೆ ಆಗೋಯ್ತು. ಸೊ ಗೈಸ್ ತುಂಬ ಕಷ್ಟಪಟ್ಟಾದ್ಮೇಲೆ ಇದರೊಳಗೆ ಹಾಕಿದ್ವಿ. ಸೊ ಹಿಗ್ತಾ ಇದ್ದೀವಿ ಗೈಸ್. ಸೊ ನೋಡಿ ನೋಡೋಕ್ಕೆ ಈ ಥರ ಆಗಿದೆ. ಇದು ನೀರು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಟ್ಟಿದೆ, ನೆಕ್ಸ್ಟ್ ಟೈಮ್ ನೀರು ಕಮ್ಮಿ ಹಾಕಬೇಕು. ದಿಸ್ ಇಸ್ ದ ಲೆಸನ್. ಸೊ ಇವಾಗ ಕಚ್ಚಕ್ ಅಂತ ಕಟ್ ಮಾಡೋಣ. ಫುಲ್ ಓಪನ್ ಆಗ್ತದೆ ಇದು. ಯಪ್ಪ ಇದು ಮಾಡೋದು ಬೇಡ, ಸುಶಿ ಗೋಳಾಡೋದು ಬೇಡ, ಆಗಲ್ಲ ಕಣಪ್ಪ. ಏನ್ ನನ್ನ ಕರಾಗಲ್ಲಪ್ಪ, ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡ ಅದು. ಗೈಸ್ ಇದು ಪುಡಿ ಆಗಿಲ್ಲ, ಬಜ್ಜಿ ಪುಡಿ ಆಗೋಗ್ಬಿಟ್ಟಿದೆ ಗೈಸ್. ಸುಶಿ ಸವಿಯಲು ರೆಡಿ. ಅಪ್ಪಾಜಿ ಟ್ರೈ ಮಾಡ್ತೀರಾ? ನಿಮ್ಮ ಮೇಲೆ ಫಸ್ಟು. ಅಷ್ಟೇ ಇದಕ್ಕೆ ತಿನ್ಬೇಕು. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬೇಗ ತಗೊಂಡು ಮುಂಚೆ ನಂದು ಇವಾಗ ಗೈಸ್ ನಾನು ಹೆಂಗೋ ಎತ್ಕೊಂಡಿದ್ದೀನಿ. ಲೆಟ್ಸ್ ಈಟ್ ಗೈಸ್. ಅದೇ ಒಂದು ಟೇಸ್ಟಿ ಆಗಿದೆ.
ಉಪ್ಪಿಲ್ಲ ಗೈಸ್, ರೈಸಿಗೆ ಏನೇನೋ ಐಟಮ್ಸ್ ಹಾಕ್ಬೇಕಿತ್ತು ಅನ್ಸುತ್ತೆ, ನಾವು ಹಂಗೆ ಮಾಡಿದ್ದೀವಿ. ಸೊ ಗೈಸ್ ನಮ್ಮ ಅಮ್ಮನೇ ಬರ್ತಾರೆ, ಅವ್ರಿಗೂ ಕೊಟ್ಬಿಟ್ಟು ಟೇಸ್ಟ್ ಮಾಡಕ್ಕೆ ಹೇಳ್ತೀನಿ, ನೋಡೋಣ ಅವ್ರೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ಲಾಸ್ಟ್ ಒಂದು ಪೀಸ್ ಇದೆ, ನಮ್ಮ ಅಮ್ಮ ಅದನ್ನ ಟ್ರೈ ಮಾಡ್ತಾರೆ. ಕೈಲೇ ತಿನ್ಬಿಡಮ್ಮ. ಇದಕ್ಕೇನು ಹೆಚ್ಕೊಳ್ಳೋದು? ಇದು ಅಲ್ಲೂ ಹಂಗೆ ತಂದು ತಿನ್ನಸು. ಹಪ್ಸಪ್ಪೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಾಟ್ ಬ್ಯಾಡ. ಐ ಥಿಂಕ್ ಗೈಸ್ ದಟ್ಸ್ ಮೋಸ್ಟ್ ಆಫ್ ಇಟ್. ನಂತರ ಎಲ್ಲ ಮಾಡ್ಕೋಬೇಡಿ ನೀವು. ನೀವು ಏನಾದ್ರು ಮಾಡ್ಬೇಕಾದ್ರೆ ಸುಶಿ ಒಂದು ಸಜೆಷನ್ ಏನಪ್ಪಾ ಅಂದ್ರೆ ನೀರು ಜಾಸ್ತಿ ಆಯ್ತು, ಸ್ವಲ್ಪ ನೀರು ಎಷ್ಟಾಗಬೇಕು ಅಂತ ನೋಡ್ಕೊಂಡು ನೀವು ಮಾಡಿ. ಇನ್ನೊಂದು ಮಿಸ್ಟೇಕ್ ಏನಾಯ್ತಪ್ಪ ಅಂತಂದ್ರೆ ಆ ರೋಲ್ ವೀಡಿಯೋದಲ್ಲ, ಅದು ಹೆಂಗೆ ರೋಲ್ ಮಾಡ್ಕೋಬೇಕು ಅದನ್ನ ತಿಳ್ಕೊಳ್ಳಿ, ಮತ್ತೆ ಹೆಂಗೆ ಕಟ್ ಮಾಡ್ಬೇಕು ಅದನ್ನ ತಿಳ್ಕೊಳ್ಳಿ. ಐ ಥಿಂಕ್ ಅದು ಮತ್ತೆ ರೈಸ್ಗೆ ಸ್ವಲ್ಪ ಉಪ್ಪು ಮತ್ತೆ ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡ್ಬೇಕಂತೆ. ಚೆನ್ನಾಗಿತ್ತು ಒಂಥರ ಟೇಸ್ಟು. ಅದು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು. ಎನಿವೇಸ್ ಇಟ್ಸ್ ಓಕೆ ಫಸ್ಟ್ ಟೈಮ್ ಮಾಡೋದಲ್ವ, ಇಟ್ಸ್ ಓಕೆ, ಅಟ್ ಲೀಸ್ಟ್ ಐ ಟ್ರೈ. ಸೊ ಹಾಗಾಗಿ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.